ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕೇಳಲಿರುವ ಕಥೆಯು ಭಕ್ತಿ, ನಂಬಿಕೆ ಮತ್ತು ದೈವ ಅನುಗ್ರಹದ ಅದ್ಭುತ ಉದಾಹರಣೆಯ ಕತೆ. ಭಕ್ತಿಯ ಮಹಾಮುನಿಯಾದ ಗೋಸ್ವಾಮಿ ತುಳಸಿದಾಸರು ರಾಮನ ಪರಮ ಭಕ್ತರು. ಅವರು ತಮ್ಮ ಜೀವನವನ್ನೇ ರಾಮನಿಗಾಗಿ ಭಕ್ತಿಗೆ ಅರ್ಪಿಸಿದರು. ಆದರೆ ಅವರ ಹೃದಯದಲ್ಲಿ ಒಂದು ದೊಡ್ಡ ಆಸೆ ಇತ್ತು. ಸ್ವಯಂ ರಾಮನನ್ನು ಮತ್ತು ಹನುಮನನ್ನು ದರ್ಶನ ಪಡೆಯಬೇಕು ಎಂಬುದು. ಒಂದು ದಿನ ಅವರ ಅನನ್ಯ ಭಕ್ತಿಯಿಂದ ಸಂತೋಷಗೊಂಡ ಹನುಮಂತನು ಒಂದು ವೃದ್ಧನ ರೂಪದಲ್ಲಿ ಬಂದು ತುಳಸಿದಾಸರಿಗೆ ದರ್ಶನ ನೀಡಿದನು. ನಂತರ ತನ್ನ ನಿಜ ಸ್ವರೂಪವನ್ನು ತೋರಿಸಿ ಅವರ ಭಕ್ತಿಯಿಂದ ಕೃಪೆಯಿಂದ ಆಶೀರ್ವದಿಸಿದನು. ಈ ಘಟನೆ ನಮಗೆ ಹೇಳುತ್ತದೆ, ನಿಷ್ಠೆಯ ಭಕ್ತಿ ಇದ್ದರೆ ದೇವರು ಯಾವ ರೂಪದಲ್ಲಾದರೂ ನಮ್ಮ ಮುಂದೆ ಬರುತ್ತಾನೆ ಎಂದು. ಆದರೆ ಪೂರ್ತಿಯಾಗಿ ಕಥೆಯನ್ನ ಕೇಳಿಕೊಂಡು ತಿಳಿಯಬೇಕಲ್ಲವೇ? ಆದ್ದರಿಂದ ಈ ವಿಡಿಯೋ ದಯವಿಟ್ಟು ವಿಡಿಯೋವನ್ನ ಪೂರ್ತಿಯಾಗಿ ಕೇಳಿ ಕಥೆಯನ್ನ ಆಲಿಸಿ. ಪ್ರಪಂಚದ ಮೊದಲ ಕವಿ ಎಂದರೆ ವಾಲ್ಮೀಕಿಗಳು. ಅವರು ಬರೆದ ಮೊದಲ ಗ್ರಂಥವೇ ಶ್ರೀಮದ್ ರಾಮಾಯಣ. ರಚನೆ ಸಂಸ್ಕೃತದಲ್ಲಿ ಇದ್ದುದರಿಂದ ಕೆಲವೇ ವರ್ಗಗಳಿಗೆ ಮಾತ್ರ ಸೀಮಿತಗೊಂಡಿತ್ತು. ಜಗತ್ತಿಗೆ ರಾಮಾಯಣವನ್ನು ತಲುಪಿಸಬೇಕೆಂಬ ಕಾರಣಕ್ಕಾಗಿ ಜನಿಸಿದವರು ತುಳಸಿದಾಸರು. ಇವರ ಮೂಲ ಹೆಸರು ಗೋಸ್ವಾಮಿ ತುಳಸಿದಾಸರು. ಉತ್ತರ ಪ್ರದೇಶದ ಬಂಧ ಜಿಲ್ಲೆಯ ಪರಾಶರ ಗೋತ್ರದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ತಾಯಿ ಹುಲ್ಸಿ, ತಂದೆ ಆತ್ಮಾರಾಮ್ ದುಬೆ. ತುಳಸಿದಾಸರು ಚಿಕ್ಕಂದಿನಿಂದಲೇ ರಾಮನ ದೈವಭಕ್ತರಾಗಿದ್ದವರು. ಇವರ ಪ್ರಮುಖ ಕೃತಿಯು ರಾಮಚರಿತಮಾನಸ. ತುಳಸಿದಾಸರು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ದರಿಂದ ನತದೃಷ್ಟರು ಎಂದಾಗಿತ್ತು. ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನ ಕಳೆದುಕೊಂಡರು. ಮುಂದೆ ಅವರನ್ನು ಸಾಕಿ ಸಲಹಿದ ದಾಸಿಯು ಸತ್ತು ಹೋದಳು. ನತದೃಷ್ಟ ಮಗುವೆಂದು ಅನಾಥವಾದ ಮಗುವಿಗೆ ಊರವರಾರು ಅನ್ನವನ್ನು ಕೊಡಲಿಲ್ಲ. ಮಗು ಹಸಿವಿನಿಂದ ಬೀದಿಯಲ್ಲಿ ಅಲೆಯುತ್ತಿತ್ತು. ಸಾಕ್ಷಾತ್ ಪಾರ್ವತೀದೇವಿಗೆ ಪ್ರತಿಭಾಶಾಲಿ ಮಗುವಿನ ಬಗ್ಗೆ ಕರುಣೆ ಬಂದು ಆಕೆ ಒಬ್ಬ ಬ್ರಾಹ್ಮಣ ಮಹಿಳೆಯ ವೇಷದಲ್ಲಿ ಬಂದು ಮಗುವಿಗೆ ಕೈತುತ್ತು ತಿನ್ನಿಸುತ್ತಿದ್ದಳು. ಲೋಕ ಕಲ್ಯಾಣಕ್ಕಾಗಿ ಈ ಬಾಲಕನ ಜನ್ಮವಾಗಿದ್ದು ಎಂಬುದು ಗುರುಗಳಾದ ನರಹರಿ ನಂದರಿಗೆ ಪರಮೇಶ್ವರನಿಂದ ಪ್ರೇರಣೆಯಾಗಿ ಮಗುವನ್ನು ಕರೆತಂದು ರಾಮಭೋಲ ಎಂದು ಹೆಸರಿಟ್ಟು ಅಯೋಧ್ಯೆಗೆ ಕರೆತಂದರು. ಉಪನಯನ ಸಂಸ್ಕಾರವನ್ನು ಮಾಡಿದರು. ಯಜ್ಞೋಪವೀತ ಧಾರಣೆಯಾಗುತ್ತಿದ್ದಂತೆ ರಾಮಭೋಲ ತಾನಾಗಿಯೇ ಗಾಯತ್ರಿ ಮಂತ್ರವನ್ನು ಹೇಳತೊಡಗಿದ. ನಂತರ ನರಹರಿ ಗುರುಗಳು ರಾಮನ ಉಪದೇಶವನ್ನು ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿಸುತ್ತಾ ರಾಮಚರಿತವನ್ನು ಬೋಧಿಸುತ್ತಾ ಬಂದರು. ಆದರೆ ಅವನು ಶ್ರೀರಾಮಚರಿತೆ ಅರ್ಥವಾಗಲಿಲ್ಲ ಎಂದೇ ಹೇಳುತ್ತಿದ್ದನು. ನಂತರ ಕಾಶಿಯಲ್ಲಿ ಶೇಷ ಸನಾತನ ಗುರುಗಳ ಬಳಿ ಬಿಟ್ಟರು. ಅಲ್ಲಿ ಸರಾಗವಾಗಿ ಎಲ್ಲ ವೇದಾಧ್ಯಯನ ಗ್ರಂಥಗಳನ್ನು ಅಭ್ಯಾಸ ಮಾಡಿದನು. ಈ ಮೊದಲು ಆತ ರಾಮಚರಿತ ಮಾನಸ ಅರ್ಥವಾಗುತ್ತಿಲ್ಲ ಎಂದು ಹೇಳಿದ್ದು ಗುರುಗಳ ಮುಖೇನ ರಾಮಚರಿತ ಮಾನಸ ಅದೆಷ್ಟು ಸಾರಿ ಕೇಳಿದರೂ ಅವನಿಗೆ ತೃಪ್ತಿಯಾಗುತ್ತಿರಲಿಲ್ಲ. ಅದಕ್ಕಾಗಿ ಅರ್ಥವಾಗಿಲ್ಲ ಎಂದೇ ಹೇಳುತ್ತಾ ಬಂದಿದ್ದನು. ಅದು ಹೇಗೆ ಎಂಬುದು ನಂತರ ತಿಳಿಯುತ್ತಾ ಹೋಯಿತು. ತುಳಸಿದಾಸರು ರಾಜಾಪುರಕ್ಕೆ ಬಂದು ಅಲ್ಲಿ ರಾಮಕಥೆಯನ್ನು ಎಲ್ಲರಿಗೂ ಹೇಳುತ್ತಿದ್ದರು. ತುಳಸಿದಾಸರು ಹೇಳುವ ರಾಮಕಥೆಯನ್ನು ಕೇಳಲು ಎಲ್ಲೆಲ್ಲಿಂದಲೋ ಜನರು ಬರುತ್ತಿದ್ದರು. ಭಾರದ್ವಾಜ ಗೋತ್ರದ ಬ್ರಾಹ್ಮಣ ಕುಟುಂಬದವರು ಕಾರ್ತಿಕ ಸ್ನಾನಕ್ಕಾಗಿ ಅಲ್ಲಿಗೆ ಬಂದಿದ್ದರು. ಅವರು ರಾಮಕಥೆಯನ್ನು ಕೇಳಿ ಪ್ರಭಾವಿತರಾಗಿ ತುಳಸಿದಾಸರ ಪೂರ್ವಾಪರವನ್ನು ವಿಚಾರಿಸಿ ತಮ್ಮ ಮಗಳು ರತ್ನಾವತಿಯನ್ನು ಕೊಟ್ಟು ವಿವಾಹ ಮಾಡಿದರು. ಗುರು ಹಿರಿಯರ ಆಶೀರ್ವಾದದೊಂದಿಗೆ ವಿವಾಹವು ಸಂಪನ್ನವಾಗಿ ಪತ್ನಿ ರತ್ನಾವತಿಯೊಂದಿಗೆ ರಾಜಾಪುರದಲ್ಲಿ ಸಂಸಾರ ಮಾಡಿದರು. ಪತ್ನಿಯ ಸೌಂದರ್ಯಕ್ಕೆ ಮೈಮರೆತ ತುಳಸಿದಾಸರು ರಾಮನನ್ನೂ ಮರೆತು ಸಂಸಾರ ಸಾಗರದಲ್ಲಿ ಮುಳುಗಿದರು. ಮುಂದೆ ಪತ್ನಿಯ ಕಾರಣದಿಂದಾಗಿ ಮತ್ತೆ ರಾಮನತ್ತ ಪ್ರಭಾವಿತರಾದರು. ಆ ಸಮಯಕ್ಕೆ ನಿನ್ನ ಚಿತ್ತ ರಾಮನತ್ತ ಇರಲಿ ಎಂದು ಗುರುಗಳು ಹೇಳಿದ ಮಾತು ನೆನಪಿಗೆ ಬಂದಿತು. ಲೋಕ ಕಲ್ಯಾಣಕ್ಕಾಗಿ ಪತ್ನಿಯನ್ನೂ ಸಹ ತ್ಯಜಿಸಿ ಹೊರಟು ಪ್ರಯಾಗಕ್ಕೆ ಬಂದು ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿ ರಾಮದರ್ಶನ ಸಂಕಲ್ಪಕ್ಕೆ ಮಾಡಿದರು. ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾ ಕಾಶಿಗೆ ತಲುಪಿದರು. ಮುಂದೆ ಮಾನಸ ಸರೋವರಕ್ಕೆ ಹೋದರು. ಅಲ್ಲಿ ಸಾಧು ಸಂತರು ನೆರೆದಿದ್ದು ವಿಷ್ಣು ವಾಹನ ಗರುಡದೇವನು ಇದ್ದು ಕಾಕಾ ಭೂಷಂಡಿ ಅವರಿಗೆಲ್ಲ ರಾಮಕಥೆಯನ್ನು ಹೇಳುವುದನ್ನು ದಾಸರು ಕೇಳಿದರು.
ಇದೆಲ್ಲವೂ ರಾಮಚರಿತ ಮಾನಸ ರಚನೆಯ ಸಲುವಾಗಿಯೇ ಸಾಕ್ಷಾತ್ ಪರಮೇಶ್ವರನೇ ಮಾಡಿದ ಲೀಲೆಯಾಗಿತ್ತು. ಒಮ್ಮೆ ಕಾಕಭೂಷುಂಡಿ ತುಳಸಿದಾಸರಿಗೆ ಕಾಶಿಗೆ ಹೋಗಿ ಅಲ್ಲಿ ರಾಮನ ದರ್ಶನವಾಗುತ್ತದೆ ಎಂದು ತಿಳಿಸಿದರು. ತುಳಸಿದಾಸರಿಗೆ ತನ್ನ ಆರಾಧ್ಯ ದೈವ ರಾಮನನ್ನು ಕಾಣುವ ಬಯಕೆ ಹೆಚ್ಚಾಗಿತ್ತು. ಇಡೀ ಕೈಲಾಸವನ್ನು ಪ್ರದಕ್ಷಿಣೆ ಮಾಡಿ ಕಾಶಿಗೆ ಬಂದು ರಾಮನಾಮ ಸ್ಮರಣೆ ಮಾಡುತ್ತಾ ಕಾಶಿಯನ್ನೆಲ್ಲ ಸುತ್ತಿದರು. ಕಾಶಿಯಲ್ಲಿರುವ ಎಲ್ಲ ಸ್ನಾನಘಟ್ಟಗಳನ್ನು ಸುತ್ತಿದರೂ ರಾಮನ ದರ್ಶನವಾಗಲಿಲ್ಲ. ಅಸ್ಸಿ ಎಂಬ ಘಟ್ಟಕ್ಕೆ ಬಂದರು. ಅಲ್ಲಿ ಗರುಡದೇವನ ದರ್ಶನವಾಯಿತು. ನಿಷ್ಠೆಯಿಂದ ಪ್ರಯತ್ನಿಸಿದರೆ ರಾಮ ದರ್ಶನವಾಗುತ್ತದೆ ಎಂದು ಗರುಡದೇವ ತಿಳಿಸಿದಾಗ ತುಳಸಿದಾಸರಿಗೆ ತಮ್ಮ ಜನ್ಮದ ಕಾರಣದ ಅರ್ಥವಾಗಿ ಜ್ಞಾನೋದಯವಾಯಿತು. ನಿತ್ಯವೂ ರಾಮಕಥಾ ವಾಚನ ಮಾಡಲು ಆರಂಭಿಸಿದರು. ಕಾಶಿಯ ಸುತ್ತಮುತ್ತಲ ಭಕ್ತರೆಲ್ಲ ಬಂದು ಸೇರುತ್ತಿದ್ದರು. ಎಲ್ಲಿ ರಾಮ ಕಥಾ ಪಠಣ ಇರುವುದೋ ಅಲ್ಲಿ ಹನುಮಂತನೂ ಇರುವನು ಎಂಬಂತೆ ದಿನವೂ ಹನುಮಂತ ಅಲ್ಲಿಗೆ ಬರುತ್ತಿದ್ದ ಅದು ದಾಸರಿಗೆ ತಿಳಿದಿರಲಿಲ್ಲ. ಅವರು ನಿತ್ಯ ಗಂಗಾ ನದಿಗೆ ಸ್ನಾನ ಸಂಧ್ಯಾ ವಂದನೆಗೆ ಹೊತ್ತಿದ್ದರು. ಅಲ್ಲಿಂದ ಬರುವಾಗ ಒಂದು ತಂಬಿಗೆ ನೀರು ತಂದು ಒಣಗಿದ ಮರಕ್ಕೆ ಹಾಕುತ್ತಿದ್ದರು. ಆದರೆ ಹಾಕುತ್ತಿದ್ದ ನೀರು ಕಾಣದೆ ಒಣಗಿದಂತೆ ಇರುತ್ತಿತ್ತು. ನೀರು ನೆಲದ ಮೇಲೆ ಬೀಳದೆ ಯಾರೂ ಕುಡಿದಂತೆ ಭಾಸವಾಗುತ್ತಿತ್ತು. ಇದು ಹೇಗೆ ಎಂದು ಅಂದುಕೊಳ್ಳಲೇ 21 ದಿನ ಕಳೆದು ಹೋಯಿತು. ಈ ದಿನ ಪರೀಕ್ಷಿಸಬೇಕೆಂದು ನೀರು ಹಾಕಿ ಮರದ ಹತ್ತಿರ ನಿಂತರು. ಸ್ವಲ್ಪ ಹೊತ್ತಿಗೆ ಆ ಮರದಿಂದ ಪ್ರಕಾಶಮಾನವಾದ ಬೆಳಕು ಬಂದು ಮರದ ತುಂಬ ಎಲೆಯು ಚಿಗುರಿ ಆ ಮರದಿಂದ ಬ್ರಹ್ಮ ರಾಕ್ಷಸ ಹೊರಬಂದು ಪ್ರತ್ಯಕ್ಷವಾಯಿತು. ದಾಸರು ರಾಕ್ಷಸನನ್ನು ನೋಡಿ ಒಂದು ಕ್ಷಣ ಭಯದಿಂದ ಕಂಪಿಸಿದರು. ಇಷ್ಟು ದಿನ ಹಾಕುತ್ತಿದ್ದ ನೀರನ್ನು ಈ ರಾಕ್ಷಸ ಕುಡಿಯುತ್ತಿದೆ ಎಂದು ತಿಳಿಯಿತು. ಬ್ರಹ್ಮ ರಾಕ್ಷಸ ಮಾತನಾಡಿ, ನೀವು ನನಗೆ ಇಷ್ಟು ದಿನಗಳ ಕಾಲ ನೀರನ್ನು ಕೊಟ್ಟು ನನ್ನ ಬಾಯಾರಿಕೆಯನ್ನು ತಣಿಸಿರುವಿರಿ. ನಿಮಗೆ ಏನು ವರ ಬೇಕೋ ಕೇಳಿ ಕೊಡುತ್ತೇನೆ ಎಂದಿತು. ತುಳಸಿದಾಸರು, ನನಗೆ ರಾಮನ ದರ್ಶನ ಮಾಡಿಸು, ಅದು ಬಿಟ್ಟರೆ ಇನ್ನೇನು ಬೇಡ ಎಂದರು. ಬ್ರಹ್ಮ ರಾಕ್ಷಸ ಹೇಳಿತು, ರಾಮ ದರ್ಶನ ಮಾಡಿಸುವ ಶಕ್ತಿ ನನಗಿದ್ದಿದ್ದರೆ ನಾನೇಕೆ ಬ್ರಹ್ಮ ರಾಕ್ಷಸನಾಗಿ ಈ ಒಣಮರದಲ್ಲಿ ಇರುತ್ತಿದ್ದೆ. ರಾಮ ದರ್ಶನ ಮಾಡಿಸುವ ಶಕ್ತಿ ನನಗಿಲ್ಲ. ಆದರೆ ನಿಮಗೆ ರಾಮ ದರ್ಶನ ಮಾಡಿಸುವ ಶಕ್ತಿ ಹನುಮಂತನಿಗೆ ಮಾತ್ರ ಸಾಧ್ಯ ಎಂದಿತು. ದಾಸರು ಹೇಳಿದರು, ಆ ರಾಮದೂತರ ರಾಮಭಕ್ತ ಅಂಜನಸುತ ಹನುಮಂತನೆಲ್ಲಿ, ನಾನೆಲ್ಲಿ? ತಮಾಷೆ ಮಾಡುವೆಯಾ ಎಂದರು. ಆಗ ಬ್ರಹ್ಮ ರಾಕ್ಷಸ ಹೇಳಿತು, ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ನಿಮ್ಮ ರಾಮಕಥೆಯನ್ನು ಕೇಳಲು ಪ್ರತಿನಿತ್ಯ ಹನುಮಂತ ಬರುತ್ತಾನೆ. ಎಲ್ಲಿ ರಾಮನು ಅಲ್ಲಿ ಹನುಮನು ಎಂದು ನಿಮಗೆ ತಿಳಿದಿಲ್ಲವೇ ಎಂದು ಕೇಳಿದಾಗ ದಾಸರಿಗೆ ಆಶ್ಚರ್ಯವಾಗಿ, ಪ್ರತಿನಿತ್ಯವೂ ಒಬ್ಬ ವೃದ್ಧರು ಬರುತ್ತಾರೆ, ಅವನು ಹನುಮಂತ ಎಂಬುದು ತಿಳಿಯಿತು. ಬ್ರಹ್ಮ ರಾಕ್ಷಸ ಹೇಳಿತು, ನಿಮ್ಮ ರಾಮಕಥೆಯನ್ನು ಕೇಳಲು ಎಲ್ಲರಿಗಿಂತ ಮೊದಲು ಬಂದು ಎಲ್ಲರಿಗಿಂತ ಯಾರು ಕೊನೆಯಲ್ಲಿ ಹೋಗುತ್ತಾರೋ ಅವರೇ ಆಂಜನೇಯ ಎಂದು. ಆಂಜನೇಯನ ಮೂಲಕ ನಿಮಗೆ ರಾಮ ದರ್ಶನವಾಗುತ್ತದೆ ಎಂದಾಗ ತುಳಸಿದಾಸರಿಗೆ ಆನಂದ ಬಾಷ್ಪವು ಹರಿಯಿತು. ಬ್ರಹ್ಮ ರಾಕ್ಷಸನಿಗೆ ನಿನಗೆ ಕೋಟಿ ನಮನಗಳು ಎಂದು ಸಲ್ಲಿಸಿ, ನಿನ್ನಿಂದ ನನಗೆ ಬಹಳ ಉಪಕಾರವಾಯಿತು. ಇನ್ನು ಮುಂದೆ ರಾಮಭಕ್ತ ತುಳಸಿದಾಸ ಎಂದು ಹೆಸರು, ಅದರಲ್ಲಿ ನೀನು ಸೇರಿದ್ದೀಯಾ. ಮುಂದೆ ಯಾರಾದರೂ ಭಕ್ತರು ರಾಮಭಕ್ತ ಎಂದು ನನ್ನನ್ನು ನೆನೆಸಿಕೊಂಡಿದ್ದರೆ ಮರೆಯದೆ ನಿನ್ನನ್ನು ನೆನಪಿಸಿಕೊಳ್ಳುತ್ತಾರೆ. ನನ್ನ ಹೆಸರು ಎಲ್ಲಿಯ ತನಕ ಇಲ್ಲಿ ಇರುವುದೋ ಅಲ್ಲಿಯ ತನಕವೂ ನೀನು ಇರುವೆ. ನನಗೆ ಸಹಾಯ ಮಾಡಿದ ನಿಮಗೆ ಎಂದಿಗೂ ಒಳ್ಳೆಯದೇ ಆಗುತ್ತದೆ ಎಂದು ಮನದುಂಬಿ ಹರಸಿದರು. ಆ ದಿನ ರಾಮಕಥಾ ಸಮಯದಲ್ಲಿ ಅಲ್ಲಿಗೆ ಬಂದ ವೃದ್ಧ ಬ್ರಾಹ್ಮಣ ರೂಪಿ ಆಂಜನೇಯನನ್ನು ತುಳಸಿದಾಸರು ಗುರುತಿಸಿದರು. ತುಳಸಿದಾಸರು ಆಂಜನೇಯನ ಮುಂದೆ ಮಂಡೆಯೂರಿ ಕೈ ಮುಗಿದು ಭಕ್ತಿಯಿಂದ ಪ್ರಾರ್ಥಿಸಿ, ಪ್ರಭು ನನ್ನ ಮೇಲೆ ದಯೆ ತೋರಿ ಎಂದು ಬೇಡಿದರು. ಅವರ ಭಕ್ತಿಗೆ ಮೆಚ್ಚಿ ಆಂಜನೇಯನು ತನ್ನ ನಿಜ ರೂಪವನ್ನು ತೋರಿಸಿದರು. ಹೇ ಪ್ರಭು, ದಯಾನಿಧಿಯೇ, ಕರುಣಾಮೂರ್ತಿಯೇ, ಆಂಜನೇಯ, ರಾಮಭಕ್ತ, ಸಂಕಟ ಮೋಚನ, ಹನುಮಂತನೇ, ರಾಮದೂತನೇ, ರಾಮ ದರ್ಶನ ಮಾಡುವ ನನ್ನ ಹಂಬಲವನ್ನು ನೀನೇ ಪೂರೈಸಬೇಕು. ಇದೋ ಕೇಳು, ಶ್ರೀ ಸೀತಾರಾಮಚಂದ್ರರ ಮೇಲಾಣೆ, ನನಗೆ ನೀನೇ ದರ್ಶನ ಮಾಡಿಸಬೇಕು. ನನಗೆ ನಿನ್ನ ಹೊರತು ಇನ್ಯಾರೂ ಇಲ್ಲ. ಯಾರ ಬಳಿ ಹೋಗಲಿ ನಾನು, ಹೇಳು ಎಂದು ತುಳಸಿದಾಸರು ಕೇಳಿದರು. ಆಂಜನೇಯನು ಕರುಣೆಯಿಂದ ಹೇಳಿದ, ಮಗು ತುಳಸಿದಾಸ, ಚಿಂತೆ ಮಾಡಬೇಡ. ನೀನು ಶರಣಾಗುವುದಾದರೆ ಪ್ರಭು ಶ್ರೀರಾಮಚಂದ್ರನಿಗೆ ಶರಣಾಗು ಎಂದಾಗ ಹನುಮಂತ, ನಿಮ್ಮ ಕೃಪೆ ಇಲ್ಲದೆ ನಾನು ಹೇಗೆ ದರ್ಶನ ಮಾಡಲಿ?
ನೀವು ಕೃಪೆ ತೋರಿ ರಾಮನನ್ನು ತೋರಿಸಲೇಬೇಕು ಎಂದರು. ತುಳಸಿದಾಸರು, ಕೇಳು, ಯಾವ ಭಕ್ತರೇ ಆಗಲಿ ಭಕ್ತಿ ಶ್ರದ್ಧೆಯಿಂದ ಸಂಪೂರ್ಣ ನಂಬಿಕೆಯಿಂದ ಕರೆದು ಆ ರಾಮನಿಂದ ಏನನ್ನೇ ಬಯಸಿದರೂ ರಾಮನೇ ಕರುಣಿಸುತ್ತಾನೆ. ನಾನು ಕೇವಲ ರಾಮಭಕ್ತ ಮಾತ್ರ. ನಿನ್ನ ಭಕ್ತಿ ಅಪರಿಮಿತವಾದದ್ದು. ನಿನ್ನ ಆಸೆ ಖಂಡಿತ ಫಲಿಸುತ್ತದೆ ಎಂದರು. ನಿನ್ನ ಜನ್ಮವಾಗಿರುವುದೇ ಒಂದು ವಿಶೇಷ ಕಾರಣದಿಂದ. ಈ ಕೂಡಲೇ ನೀನು ಚಿತ್ರಕೂಟಕ್ಕೆ ಹೋಗು, ಅಲ್ಲಿ ನಿನಗೆ ರಾಮನ ದರ್ಶನವಾಗುತ್ತದೆ ಎಂದಾಗ ತುಳಸಿದಾಸರು, ಹೇ ಪ್ರಭುವೇ, ಅಲ್ಲಿ ಹೋಗಲು ನೀನು ನನ್ನ ಜೊತೆ ಬರಬೇಕು. ಜೊತೆಯಲ್ಲೇ ಇದ್ದು ರಾಮ ದರ್ಶನ ಮಾಡಿಸುವೆ ಎಂದು ನನಗೆ ಮಾತು ಕೊಡಬೇಕು ಎಂದರು. ಹನುಮಂತ ಹೇಳಿದ, ತುಳಸಿದಾಸ, ನೀನು ರಾಮನಾಮ ಸ್ಮರಣೆಯನ್ನು ಎಲ್ಲೆಲ್ಲಿ ಮಾಡುತ್ತಿರುವೆಯೋ ಅಲ್ಲೆಲ್ಲ ಈ ರಾಮಭಕ್ತನು ನಿನ್ನ ಜೊತೆಯಲ್ಲೇ ಇರುತ್ತಾನೆ. ನಿನಗೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹನುಮಂತನು ಹರಸಿದರು. ತುಳಸಿದಾಸರ ಕಣ್ತುಂಬಿ ಬಂದಿತ್ತು. ಇದಾಗಿದೆ ಭಕ್ತ ತುಳಸಿದಾಸರಿಗೆ ಹನುಮಂತನ ದರ್ಶನದ ಅದ್ಭುತವಾದ ಕತೆ. ನಿಮ್ಮ ಜೀವನದಲ್ಲೂ ನಿಷ್ಠೆಯಿಂದ ದೇವರನ್ನು ಆರಾಧಿಸಿದರೆ ನಾವು ಕೂಡ ಅವರ ಕೃಪೆಯನ್ನು ಅನುಭವಿಸಬಹುದು. ಈ ಕಥೆಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಭಕ್ತಿಯ ಕಥೆಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಹನುಮಾನ್.